ಅಶ್ವಿನಿ ಅವ್ರನ್ನ ಮಾತನಾಡ್ಸೋಣ. ಸೊ ಅಶ್ವಿನಿ ಅವ್ರನ್ನ ಎದುರು ಫಸ್ಟ್ ನೋಡಿದಾಗ ಈ ತರ ಪರ್ಫಾರ್ಮ್ ಮಾಡಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನಾರ್ತ್ ಇಂಡಿಯನ್ ಗರ್ಲ್ ಅಂದಿದ್ರು, ಏನ್ ಭಾಷೆ ಇರುತ್ತೆ ಏನು ಅಂತ, ಬಟ್ ಸಾಂಗ್ಸ್ ಎಲ್ಲ ನೋಡಿದಾಗ, ಟ್ರೈಲರ್ ನೋಡಿದಾಗ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸಿದಿರಿ. ಸೊ ಏನ್ ಹೇಳ್ತೀರಿ? ಹಾಯ್, ಎಲ್ರಿಗೂ ನಮಸ್ಕಾರ. ಐ ಆಮ್ ಅಶ್ವಿನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆ್ಯಕ್ಟಿಂಗ್ ಅನ್ನೋದು ಕಲ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ಇಟ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು, ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೌ ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನನಗೂ ಒಂದು ಹೆಮ್ಮೆಯ ವಿಷಯ. Although in the cinema I'm talking a lot of things against Kannada or as the character speaks, but in real life I'm totally opposite that. And that is why I accepted to do the film because idರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. That's all I would like to say as of now. ನೀವು ಬಾಳೆಲೆ ಊಟ ಮಾಡ್ತೀರಾ ತಾನೆ? Yes sir, definitely. ಏನು ನಿಮ್ಮ ಕ್ವಾಲಿಫಿಕೇಶನ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಆ್ಯಂಡ್ ಇದು ಸಿನಿಮಾಗೆ ಬರೋ ಮುಂಚೆ ಐ ವಾಸ್ ಡೂಯಿಂಗ್ ಇಂಟೀರಿಯರ್ ಡಿಸೈನಿಂಗ್. ಐ ಥಿಂಕ್ ದ ಕ್ಯಾರೆಕ್ಟರ್ ದಟ್ ಐ ಪ್ಲೇಡ್ ಮೋನಿಶಾ, ಇಟ್ ರೆಸೋನೇಟ್ಸ್ ವಿತ್ ಅ ಲಾಟ್ ಆಫ್ ಪೀಪಲ್. ಅಂದರೆ ನಾಟ್ ಓನ್ಲಿ ಮೀ, ಎಲ್ರಿಗೂ ಒಂದು ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂ ಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರಿಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಅ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. No, not like that. So, no, I do not. ಏನಾದರೂ ಪ್ರಶ್ನೆ ಇದೆಯಾ? ಅಷ್ಟೇನಾ ಅಶ್ವಿನಿ? Thank you so much. I think, like sir said, I was little good with the emotional scenes comparatively to the fun scenes. ಸೊ ನನಗೆ ನಗೋದು ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಬಟ್ ಐ ಡಿಡ್ ಟ್ರೈ ಮೈ ಬೆಸ್ಟ್. ಐ ಲರ್ನ್ ಟು ಲಾಟ್. ತುಂಬ ಕಲ್ತ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಐ ಹ್ಯಾವ್ ಪರ್ಫಾರ್ಮ್ ಇನ್ ದಿಸ್ ಮೂವಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ನೀವು ಇಲ್ಲೇ ಇರೋದು ಅಥವಾ ಬ್ಯಾಂಗ್ಳೂರಲ್ಲಿ? ಇಲ್ಲ, ನಾನು ಉಡುಪಿ ಅವಳು. ಐ ಸ್ಟೇ ಇನ್ ಬ್ಯಾಂಗ್ಳೂರ್. ಇವಾಗ ಐ ಹ್ಯಾವ್ ಗಾಟ್ ಎ ಸೆಟ್ ಆಫ್ 5 writers. ದೇ ರೈಟಿಂಗ್ ಅ ಸ್ಟೋರಿ ಫಾರ್ ಮಿ ಆ್ಯಂಡ್ ವಿ ಆರ್ ಇನ್ ಟಾಕ್ಸ್ ಫಾರ್ 2 other films. ಈ ಸಿನಿಮಾ ಪ್ರೊಡಕ್ಷನ್ as in I think I just motivated him a little, pushed him to go forward with it without taking much of a tension. ಥ್ಯಾಂಕ್ ಯು ಅಶ್ವಿನಿ, ಆಲ್ ದಿ ವೆರಿ ಬೆಸ್ಟ್. ಮತ್ತಷ್ಟು ಪಾತ್ರಗಳು ಸಿಗ್ಲಿ. ಆ್ಯಂಡ್ ನಮ್ಮ ಹೀರೋ, ಚಾಕ್ಲೇಟ್ ಹೀರೋ ಸುಜನ್ ಶೆಟ್ಟಿ ಅವರು, ಸೊ ಅವರೇ ಪಾಪ ಅವ್ರ ಸ್ಕ್ರೀನಲ್ಲಿ ಡೇಟ್ ಬಗ್ಗೆ. ಸೊ ಆಕ್ಚುಲಿ ಇದು 3rd ಫಿಲ್ಮ್ ಅಲ್ವಾ ನಿಮ್ದು? ಲಾಫಿಂಗ್ ಬುದ್ಧ, ಹೋಪ್ ಆದ್ಮೇಲೆ ಇಟ್ಸ್ ಹೀರೋ ಆಗಿ ಕಂಪ್ಲೀಟ್ ಆಗಿ ಆ ಡೇಟ್ ಫಸ್ಟ್ ಸಿನಿಮಾ. ಏನು ಹೇಳ್ತೀರಿ? ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಬಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು, ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅದೇ ನನಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ನಾನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ. ಏನಾದರೂ ಒಂದು ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟರು. ಅದು ಆ ರಿಯಾಕ್ಷನ್ನು ಒಂಥರ ರಿಯಲ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲ, ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಇಲ್ಲಿ ಅದೇ ನನಗೆ ತುಂಬ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ನನಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ದ ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬ ಇರೋದ್ರಿಂದ ತುಂಬ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟಾಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ.
ಹಾಂ, ಸೊ ಅದೇ ಒಂದು ಅಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದೆ. ಇದು ದಿಸ್ ಅ ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮೀ ಅಂತ ಹೇಳ್ಬೋದು ಸರ್. ಅಲ್ಲಿ ದುಡ್ಡು ಯಾವ ಇಲ್ಲ ತಾನೆ. ಎಲ್ಲ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್, ಪೇಮೆಂಟ್ ಕೊಟ್ಟು ಕೆಲಸ ಮಾಡಿಸಿದ್ದಾರೆ ಸರ್. ಮೇಡಮ್ ಲಾಸ್ಟ್ ಡೀಲ್ ವರ್ಕೌಟ್ ಆಗಿಲ್ಲ. So any other questions? ಇಲ್ಲ ಸರ್, ಇದರಲ್ಲಿ BGMs ಎಲ್ಲ ನಾನೇ ಮಾಡಿದ್ದೆ ಸರ್. ಆಮೇಲೆ ಸರ್ ಲಾಸ್ಟ್ Okay, one ನಿಮಿಷ. ಸರ್ ಲಾಸ್ಟ್ 10 years ಇಂದ ನಾನು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ ಸರ್. ಸೊ ಐ ಸ್ಟಾರ್ಟೆಡ್ ವಿತ್ ಎಡಿಟಿಂಗ್ ಅಲ್ಲೇ ಪ್ರಾಪರ್ ಆಗಿ ಕ್ಲಾಸ್ಗೆ ಹೋಗಿ ಕಲ್ತ್ಕೊಂಡು ಮಾಡಿದ್ದು. ಆಮೇಲೆ ಸ್ಲೋ ಆಗಿ ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ಸ್ ಮಾಡಿದೆ. ಆ್ಯಂಡ್ ಐ ಹ್ಯಾವ್ ಸಮ್ ನಾಲೆಜ್ ಇನ್ ಸಿನಿಮಾಟೋಗ್ರಫಿ ಅಸ್ ವೆಲ್. ಆ ಡೇಟ್ಸ್ ಪೈಲಟ್ ಹೇಳಿದಲ್ಲ ಸರ್, ಆ ಸಿನಿಮಾಟೋಗ್ರಫಿ ನಾನೇ ಮಾಡಿದ್ದು. ಸೊ ಅದರಲ್ಲಿ ಕಲ್ತ್ಕೊಂಡೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಸೌಂಡ್ ಮಿಕ್ಸಿಂಗ್ ಎಲ್ಲ ಕಲ್ತ್ಕೊಂಡಿದ್ದೆ. ದೆನ್ ಐ ನೋ ಪ್ರೋಗ್ರಾಮಿಂಗ್ ಸರ್, ಅಂದರೆ ಮ್ಯೂಸಿಕ್ ನಾಲೆಜ್ ಸ್ವಲ್ಪ ಇದೆ. ಸೊ ಅದನ್ನ ಇಟ್ಕೊಂಡು ಪ್ರೋಗ್ರಾಮಿಂಗ್ ಅಂದರೆ ಸಾಫ್ಟ್ವೇರಲ್ಲಿ ವಿ ಕ್ಯಾನ್ ಪ್ರೋಗ್ರಾಮ್ ಫಾರ್ ದ BGM. ಬಟ್ ಸಾಂಗ್ಸ್ ನಮಗೆ ಹೆಲ್ಪ್ ಸಿಕ್ತು ಸರ್. ಸರ್ ನಾನು ಸುಜನೀತ್ ಇಬ್ಬರು ಬರ್ತಿದ್ವಿ ಸರ್. ಸುಜನೀತ್ ಈಸ್ ಅ ವೆರಿ ಗುಡ್ ಕನ್ನಡ ರೀಡರ್ ಆ್ಯಂಡ್ ರೈಟರ್ ಸರ್. ಹಿ ಹ್ಯಾಸ್ ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್. ಸೊ ಅದಿರೋದ್ರಿಂದ ಅದರಲ್ಲಿ ಒಂದು ಲೈನ್ ಬರುತ್ತೆ, ನಾವಿಬ್ಬರ ಕೆಮಿಸ್ಟ್ರಿ ಬೇರೆ ಲೆವೆಲ್ ಚಾನ್ಸ್ ಸರ್, ನಮ್ಮಿಬ್ಬರ ಕೆಮಿಸ್ಟ್ರಿ ಬೇರೆ ಲೆವೆಲ್ ಚಾನ್ಸ್ ಅಂತ ಬರ್ಬೇಕು ಸರ್ ಅಂತ. ನಾಟ್ ಇವನ್ ಒನ್ ಲೈನ್ ಹಿ ಲೆಟ್ ಮಿ ಗೋ ನೆಕ್ಸ್ಟ್. ಸೊ ಇಲ್ಲ, ಅವರು ಮೋನಿಶಾ ನಾರ್ತ್ ಇಂಡಿಯಾದಲ್ಲಿ ಬಂದಿರೋದ್ರಿಂದ ಆ ಮಿಸ್ಟೇಕ್ಸ್ ಓಕೆ ಅಂತ ಲೈಕ್ ವಿ ಮೂವ್ ಫಾರ್ವರ್ಡ್ ಸರ್. ಸೊ ಡೆಫಿನೆಟ್ಲಿ ಸರ್. ಎಸ್ ಸರ್, AS assisted a lot in this one. ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಸ್ಟೋರಿ ಟೈಮಲ್ಲಿ ಬಂದಿಲ್ಲ ಸರ್, ವಿ ನೆವರ್ ಯೂಸ್ಡ್ ಇಟ್. ಬಟ್ ಡ್ಯೂರಿಂಗ್ ದ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಆ್ಯಂಡ್ ಡ್ಯೂರಿಂಗ್ ದ ಯು ಕ್ಯಾನ್ ಸೇ ದಟ್ ಆಲ್ ಇಟ್ಸ್ ಅನ್ AI assisted ಮ್ಯೂಸಿಕ್ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು ಸರ್. ಸೊ ನಿಮಗೆ ಅದನ್ನ ಇಟ್ಕೊಂಡು ಕಂಪ್ಲೀಟಾಗಿ ಫಿನಿಶ್ ಮಾಡೋಕ್ಕಾಗಲ್ಲ. ಬಟ್ ಯು ನೀಡ್ ಟು ಹ್ಯಾವ್ ಮ್ಯೂಸಿಕ್ ಸೂಪರ್ವೈಸರ್, ಇನ್ಸ್ಟ್ರುಮೆಂಟಲಿಸ್ಟ್ ಆ್ಯಂಡ್ ಮ್ಯೂಸಿಕ್ ಪ್ರೊಡ್ಯೂಸರ್ ಟು ಕಂಪ್ಲೀಟ್ ಆ್ಯಂಡ್ ಗೆಟ್ ದಿಸ್ ಕೈಂಡ್ ಆಫ್ ಲೆವೆಲ್. ಸೊ ಅದೆಲ್ಲ ನಾವು ಮಾಡಿದ್ವಿ. ಬೇರೆ ಏನಾದರೂ ಹೇಳಬೇಕಂದ್ರೆ ಲೈಕ್ ಅದೇ ವೆನ್ ಐ ವಾಸ್ ರೈಟಿಂಗ್ ದಿಸ್ ಸ್ಟೋರಿ ದರ್ ವಾಸ್ ನೋ AI ಅಟ್ ಆಲ್. ದಟ್ ವಾಸ್ ನಾಟ್ ಅಟ್ ಆಲ್ ಇನ್ ಪಾರ್ಟ್. ಶೂಟಿಂಗ್ ಮಾಡಿರೋ ಟೈಮಲ್ಲಿ AI ಇರಲಿಲ್ಲ. ಪೋಸ್ಟ್ ಪ್ರೊಡಕ್ಷನಲ್ಲಿ ವಿ ಸ್ಟಾರ್ಟ್. ಎಸ್ ಸರ್, ವಿ ಯೂಸ್ಡ್ ಇಟ್ ಫಾರ್ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಯೂಸ್ಡ್ ಇಟ್ ಫಾರ್ ಮ್ಯೂಸಿಕ್ ಆ್ಯಂಡ್ ಸಮ್ ಎಡಿಟಿಂಗ್ ಸೀಕ್ವೆನ್ಸ್ ಅದನ್ನು ಕರೆಕ್ಟ್ ಮಾಡೋಕ್ಕೆ ಯೂಸ್ ಮಾಡಿದ್ವಿ. ಸೊ ಐ ಆಮ್ ಎ ಟೆಕ್ ಗೈ, ಸೊ ಐ ಆಲ್ವೇಸ್ ಅಡಾಪ್ಟ್ ಟೆಕ್ನಾಲಜಿ ಆಸ್ ಫಾಸ್ಟ್ ಆಸ್ ಐ ಕ್ಯಾನ್. ಆ್ಯಂಡ್ ಸರ್ ಅಂದರೆ ನಿಮಗೆ ಇಫ್ ಯು ನೋ ಹೌ ಟು ಟಾಕ್ ಟು ಕಂಪ್ಯೂಟರ್ಸ್, ಇಫ್ ಯು ಲೈಕ್ ಕಂಪ್ಯೂಟರ್ಸ್, ಯು ಲೈಕ್ ಕಂಪ್ಯೂಟರ್ಸ್ ಮೋರ್ ದೆನ್ ಹ್ಯೂಮನ್ಸ್, ಆ ಥರ ಆಗಿಬಿಡ್ತೀರ ಸರ್. ಸರ್ ಐ ಹ್ಯಾವ್ ಟೋಟಲ್ 82 ಟ್ರ್ಯಾಕ್ಸ್ ಇದೆ ಸರ್ ಈ ಸಿನಿಮಾದಲ್ಲಿ. 82 ಟ್ರ್ಯಾಕ್ಸ್ಗೆ ನಮ್ಮ ಹತ್ರ ಕಮರ್ಷಿಯಲ್ ರೈಟ್ಸ್ ಇದೆ. ಸೊ ಎವ್ರಿ ಟ್ರ್ಯಾಕ್ $100, $200, $500 ಅಂತ ಕೊಟ್ಟು ವಿ ರಿಸೀವ್ಡ್ ದ ಟ್ರ್ಯಾಕ್, ವಿ ಗಾಟ್ ದ ಲೈಸೆನ್ಸ್ ಆ್ಯಂಡ್ ದೆನ್ ವಿ ರಿಲೀಸ್ಡ್ ಇಟ್ ಟು 43 ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್. ಸೊ ಅವರೆಲ್ಲ ಅದೆಲ್ಲ ಚೆಕ್ ಮಾಡ್ತಾರೆ ಸರ್. ಮಾಡಿದ್ಮೇಲೆ ನಿಮಗೆ ಕಾಪಿ ರೈಟ್ಸ್ ಕೊಡ್ತಾರೆ. Now the music is in Weekend Shot Studio under its banner, and ಅದರಲ್ಲಿ ಇಟ್ಕೊಂಡು ನಾವು ಮಾಡಿದ್ವಿ ಸರ್. ಸರ್ ಮಾಡ್ಬೋದು ಸರ್. ಐ ಹ್ಯಾವ್ ಕಮರ್ಷಿಯಲ್ ರೈಟ್ಸ್ ಆಲ್ ದ ಟ್ರ್ಯಾಕ್ಸ್. ಇದರಲ್ಲಿ 11 ಸಾಂಗ್ಸ್ ಇದೆ ಸರ್. ಅದರಲ್ಲಿ 2 ಸಾಂಗ್ಸ್ ನಿಮಗೆ ಲಿರಿಕ್ಸ್ ಇಲ್ಲ, 9 ಸಾಂಗ್ಸ್ ನಿಮಗೆ ಲಿರಿಕ್ಸ್ ಇದೆ. BGM ಅಂತಲೇ ಆಸ್ ಎ ಟ್ರ್ಯಾಕ್ ಥರ ಯೂಸ್ ಮಾಡಿದ್ವಿ. ಟೋಟಲ್ 82 ಟ್ರ್ಯಾಕ್ಸ್ ಇದೆ. 82 ಟ್ರ್ಯಾಕ್ಸ್ ವಿ ಹ್ಯಾವ್ ಕಮರ್ಷಿಯಲ್ ರೈಟ್ಸ್ ಸರ್. ಸರ್ ನಿಮಗೆ ಎಷ್ಟು ಬೀಟ್ಸ್ ಬೇಕು, ಎಷ್ಟು ಇನ್ಸ್ಟ್ರೂಮೆಂಟಲ್ ಅದ್ರ ಮೇಲೆ ಬರುತ್ತೆ ಸರ್. ಸಮ್ಟೈಮ್ಸ್ $40 to $1,500 ತನಕ ಹೋಗುತ್ತೆ ಸರ್. 16 lakhs ಆಗಿದೆ ಸರ್. Yes, thank you, director. Thank you, Sujani Shetty. All the very best. ಇನ್ನಷ್ಟು ಒಳ್ಳೆ ಪಾತ್ರಗಳು ತಮಗೆ ಸಿಗಲಿ. Can you have one group picture opportunity? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.